ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ವ್ಯಾಪ್ತಿಗೆ ಒಳಪಡಿಸುವ ದಿವಂಗತ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಗಳು ಗಂಗಾ ಕಲ್ಯಾಣ ಯೋಜನೆಯಡಿ 2023-24ನೇ ಸಾಲಿಗೆ ಆಹ್ವಾನಿಸಿದ್ದ ಟೆಂಡರ್ನಲ್ಲಿ ತಾವು ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯ 2023-23ರ ಸಾಲಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ರಾಜ್ಯಾದ್ಯಂತ 31 ಜಿಲ್ಲೆಗಳಲ್ಲಿ ಇಒಐ ಮೂಲಕ ಕೊಳವೆ ಬಾವಿಗಳನ್ನು ಕೊರೆಯಲು ನೀಡಿದ್ದ ಕರಾರು ಒಪ್ಪಂದವನ್ನು ಮುಂದುವರಿಸಬೇಕು. ಈ ಟೆಂಡರ್ ಕಾರಣವಿಲ್ಲದೆ ರದ್ದು ಮಾಡಿರುವುದರಿಂದ ಸುಮಾರು 52 ಗುತ್ತಿಗೆದಾರರಿಗೆ ಕಾಮಗಾರಿ ಮುಗಿಸಲು ಅನುಕೂಲವಾಗುತ್ತದೆ. ಕೂಡಲೇ ಹೊಸ ಟೆಂಡರ್ ರದ್ದು ಮಾಡಿ ಹಳೆಯ ಟೆಂಡರ್ ಇನ್ನೂ 1 ವರ್ಷ ಕಾಲಾವಕಾಶ ಇದ್ದು ಇದನ್ನು ಮುಂದುವರಿಸಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರ ಹಾಗೂ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಕ್ಕೆ ಒತ್ತಾಯಿಸಿದರು. ನಮ್ಮ ಸ್ಟೆಪ್ ಏನಂದರೆ ರೈತರಿಗೂ ಅನುಕೂಲ ಆಗಬೇಕು, ಬಟ್ ನಾವು ಗುತ್ತಿಗೆದಾರಿಗೂ ಅನುಕೂಲ ಆಗಬೇಕು. ಗುತ್ತಿಗೆದಾರರು ಉದ್ಧಾರ ಆಗಬೇಕಂದೇನಿಲ್ಲ, ರೈತರಿಗೂ ಅನಾನುಕೂಲ ಆಗಬಾರ್ದು, ಗುತ್ತಿಗೆದಾರಿಗೂ ಅನಾನುಕೂಲ ಆಗಬಾರ್ದು. KDPT ಆಕ್ಟ್ ಪ್ರಕಾರ, ಲೈಸೆನ್ಸ್ ಪ್ರಕಾರ, KDPT ಆಕ್ಟ್ ಪ್ರಕಾರ ನೀವು ಸಿಂಗಲ್ ಬೆಡ್ ಓಕೆ ಮಾಡ್ತಾ ಇದ್ದೀರಲ್ಲ, ಹೆಂಗೆ ಮಾಡ್ತೀರಿ ನೀವು? ರೂಲ್ಗೆ ಅಗೇನಿಸ್ಟಾಗಿ ಮಾಡ್ತಾ ಇದ್ದಾರೆ ಇವರು. ಅದು ಬೇರೆ ಏನಾಗಿದೆ, ಈಗ ನಮ್ದು ಇನ್ನೂ 1 ಇಯರ್ ನಮ್ಮದು ಇನ್ನೂ ಕಾಲಾವಕಾಶ ಇದೆ. ಆ 1 ಇಯರನ್ನು ಯಾಕೆ ನೀವು ರದ್ದು ಮಾಡಿದ್ದೀರಿ? ಟೆಂಡರ್ ಅಂದರೆ ಏನು? ಟೆಂಡರ್ ಕಾರ್ಯದ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಟೆಂಡರ್ಗೆ ಏನೇನು ರೂಲ್ಸ್ ಇದೆ ಅಂತ ಗೊತ್ತಿಲ್ವಾ? ಮಿನಿಸ್ಟ್ರ್ ಹೇಳಿದ್ರಂದ್ರೆ ಮಿನಿಸ್ಟ್ರು ಅದೇ ಯಾಕೆ ಹೇಳ್ತಾರೆ? ರದ್ದು ಮಾಡಿದ್ದಾರೆ. ಸರ್, ಅದನ್ನು ಅವರು ಈ ಟೆಂಡರನ್ನು ರದ್ದು ಮಾಡಿ ನಾವು ನಮ್ಮ 1 ವರ್ಷ ಸರ್, ಈಗ ಆ ಟೆಂಡರನ್ನು ರದ್ದು ಮಾಡಿ ಆ ಫಸ್ಟು ಟೆಂಡರ್ ಯಾರು ಕರೆದಿದ್ದವರು ಕಾಲಾವಕಾಶ ಇದೆ. ಗೌರ್ಮೆಂಟ್ ಏನಾಯಿತು, ಹೊಸ ಗೌರ್ಮೆಂಟ್ ಬಂತು, ಆಮೇಲೆ ಒಂದು 3 ಮಂತ್ಸು ಬ್ಯಾನ್ ಮಾಡಿದ್ರು, ಮತ್ತು ಇವಾಗ ಎಲೆಕ್ಷನ್ ಬಂದಾಗ ಅದು ಬ್ಯಾನ್ ಮಾಡಿದ್ರು, ಮತ್ತು ಇವಾಗ ಸುಮಾರು 1 ವರ್ಷ ವೇಸ್ಟ್ ಆಗಿತ್ತು. ಆ 1 ವರ್ಷವೂ ವೇಸ್ಟ್ ಆಗಿ ನಮಗಿನ್ನ ಕಾಲಾವಕಾಶ ನಮಗಿನ್ನ 1 ವರ್ಷ ಇದೆ ನಮಗೆ. ಆ 1 ವರ್ಷ ನೀವು ಅದನ್ನು ಮುಗಿಸಿ ನೀವು ಟೆಂಡರ್ ಕರಿಬೇಕಾಗಿತ್ತು. ಈಗ ನಮ್ಮನ್ನು ಬಿಟ್ಟುಬಿಟ್ಟು ನೀವು ಬೇರೆಯವರಿಗೆ, ಹೊರ ರಾಜ್ಯದವ್ರಿಗೆ ನೀವು ಕಿಕ್ ಬ್ಯಾಕ್ ಮಾಡಿಕೊಂಡು ನೀವು ಈ ಥರ ಮಾಡಿದರೆ ಹೆಂಗೆ ನೀವು? ಬಟ್ ಅದರಲ್ಲಿ ಇನ್ನೊಬ್ಬ ನೇರವಾಗಿ ಆರೋಪ ಮಾಡ್ತಾಯಿದ್ದೀವಿ. ರೈತರಿಗೂ ಅನಾನುಕೂಲ ಆಗ ಸರ್ ಇದರಲ್ಲಿ. ಅವ್ರಿಗೆ ಏನು ಇದರಲ್ಲಿ ಅವ್ರಿಗೇನು ಇದು SRDಗಂತ 4-5% ಜಾಸ್ತಿ ಹಾಕ್ಕೊಂಡಿದ್ದಾರೆ. 4-5% ಜಾಸ್ತಿ ಹಾಕಿದಾಗ ರೈತರಿಗೆ ಪಂಪು, ಮೋಟ್ರು, ಕೇಬಲ್ಲು ಏನೂ ಬರಲ್ಲ. ನಮ್ಮದು ಡ್ರಿಲ್ಲಿಂಗ್ ಅಮೌಂಟ್ ಬರುತ್ತೆ, ನಾವೇನೋ ದುಡ್ಡು ಎತ್ಕೊಂಡು ಹೋಗ್ತೀವಿ. ರೈತರು ಎಲ್ಲಿ ಹೋಗಬೇಕು? ರೈತರಿಗೆ ಅನ್ಯಾಯ ಆಗಲ್ವಾ? ಸಚಿವರು ಮತ್ತು ಅಧಿಕಾರಿಗಳು ಎಲ್ಲರೂ ಆಗಿದ್ದಾರೆ ಸರ್. ಅವರು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಏನಂದರೆ ಸಿಂಗಲ್ ಬೆಡ್ಡು ಅಕ್ಸೆಪ್ಟ್ ಮಾಡಬಾರ್ದು ಅಂತ ಕಾನೂನಲ್ಲಿದೆ, ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಮತ್ತು ಅದನ್ನು ರದ್ದು ಮಾಡಿ ನಮಗೆ ಅವಕಾಶ ಇತ್ತು 12 ತಿಂಗಳು, ಆ ಟೆಂಡರನ್ನು ನಮಗೆ ಅಗ್ರಿಮೆಂಟ್ ವಿಸ್ತರಣೆ ಮಾಡಬೇಕು ಅಂತ ನಮ್ಮ ಕೋರಿಕೆ. ಈಗ ನಿಮ್ಮ ಟೆಂಡರ್ ಇನ್ನೂ ರನ್ನಿಂಗ್ ಇರುವಾಗಲೇ ಮಾಡಿದ್ದಾರೆ ಅಂದರೆ ಆಫ್ ಮಾಡಿ ಏನಿರ್ಬೋದು? ನೀವು ಕೇಳಿದಾಗ ಏನು ಹೇಳಿದ್ರು ಅಧಿಕಾರಿಗಳು? ಕಾರಣ ಕೊಡಲಿಲ್ಲ. ನಮಗೆ ಟೆಂಡರಲ್ಲಿ ಅವಕಾಶ ಇದೆ, ರದ್ದು ಮಾಡೋಕ್ಕೆ ರದ್ದು ಮಾಡ್ತಾ ಇದ್ದೀವಿ. ನಾವು ಕೇಳಿದ್ವಿ, ಕೆಲಸ ಆಗಿಲ್ವಾ? ಕೆಲಸ ಆಗಿಲ್ಲ ಅಂದರೆ ನಾವು ರೀಸನ್ ತೋರಿಸ್ಬೇಕಲ್ವ? ಅವರು ಸ್ಥಗಿತಗೊಳಿಸಿದ್ದಾರೆ. ಏನಂತ ಆ್ಯಪ್ ಎಲ್ಲ ಈಗ ನಿಮಗೆ 1 ವರ್ಷ ಟೆಂಡರ್ ಕೊಡಬೇಕಾದ್ರೆ ಅದರಲ್ಲಿ ನಾರ್ಮ್ಸ್ ಆ್ಯಂಡ್ ಕಂಡೀಷನ್ ಅಲ್ಲಿ ಇರುತ್ತೆ. ಹೌದು, ವಿತೌಟ್ ನೀವೇನು ಕೆಲಸ ಮಾಡಲಾರ್ದೆ ಟರ್ಮಿನೇಟ್ ಮಾಡೋದು ಇರುತ್ತೆ. ಆದರೆ ನೀವು ಕೆಲಸವನ್ನು ಮಾಡಿ ಎಲ್ಲ ಮಾಡೋದನ್ನು ಹೇಗೆ ಅದು ಸಾಧ್ಯ ಆಯಿತು? ಅದು ಅವ್ರನ್ನೇ ಕೇಳಬೇಕಿತ್ತು. ಇದರಲ್ಲಿ ನೇರವಾಗಿ ಸಚಿವರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ, ಹೇಗೆ? ಆರೋಪ ಅಲ್ಲ, ಅಧಿಕಾರಿಗಳು ಅದು ಸರಿಯಾಗಿ ಡೈರೆಕ್ಷನ್ ಕೊಟ್ಟಿಲ್ಲ ಸಚಿವರಿಗೆ ಅನ್ನಿಸ್ತದೆ. ಸರಿಯಾಗಿ ಅದು ಮಾರ್ಗದರ್ಶನ ಕೊಟ್ಟಿದ್ದರೆ ಆ ಟೆಂಡರಲ್ಲಿ ಇನ್ನೂ ಅವ್ರಿಗೆ ಅವಕಾಶ ಇದೆ 12 ತಿಂಗಳು, ಇದನ್ನೇ ಮುಂದುವರ್ಸೋಣ ಅಂತ ಹೇಳ್ಬೋದಿತ್ತು. ಅವರು ಮುಂದುವರಿಸಲಿಲ್ಲ. ಈಗಾಗಲೇ ನಾವು ಎಲ್ರಿಗೂ MDಗೆ, ಸೆಕ್ರೆಟರಿ ಅವರಿಗೆ ಎಲ್ಲ ಮನವಿ ಮಾಡಿದ್ದೀವಿ. ಸಾಹೇಬ್ರಿಗೂ ಕೊಟ್ಟಿದ್ದೀವಿ, ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೂ ಕೊಟ್ಟಿದ್ದೀವಿ. ಪಾಪ ಅವರು ಅದನ್ನು ತುಂಬ ಪರಿಶೀಲನೆ ಮಾಡಿದ್ದಾರೆ. DPT ಬರಬೇಕಾದ್ರೆ ಪ್ರಿಯಾಂಕ್ ಖರ್ಗೆ ಸಾಹೇಬರೇ ಇದಕ್ಕೆ ಮೇಯ್ನ್ ಕಾರಣ. ಆವಾಗ ಮಣಿಮಂಟ್ ಸರ್ ಇವಾಗ ಇದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ. ಈ DPT ಬೇಕಂದ್ಬಿಟ್ಟು ಮಾಡಿದ್ದು ಅವರೆಲ್ಲ ಮಾತಾಡಿಕೊಂಡೇ ಮಾಡಿದ್ದು. ಅವಾಗ ಸಿದ್ದರಾಮ ಸಾಹೇಬರು ಹೇಳಿದ್ರು, ಮತ್ತು ಬೊಮ್ಮಾಯಿ ಸಾಹೇಬರು ಎಲ್ಲ ಮಾತಾಡಿಕೊಂಡು DPTಗೆ ತಂದರೆ ಇದು ಒಳ್ಳೆಯದಾಗತ್ತೆ, ರೈತರಿಗೂ ಅನುಕೂಲ ಆಗುತ್ತೆ, ಕಾಂಟ್ರಾಕ್ಟ್ಗೂ ಒಳ್ಳೆಯದಾಗತ್ತೆ ಅಂತ ಅವ್ರು ತೀರ್ಮಾನ ಮಾಡಿದ್ರು. ಅದನ್ನು ಪಾಲನೆ ಕರೆಕ್ಟಾಗಿತ್ತು. ಇದು ಮತ್ತೆ ಅಡ್ಡದಾರಿಗಳು ಹೋಗ್ಬಿಟ್ಟು ಇವರು COD ಹಗರಣಗಳೆಲ್ಲ ಮಾಡ್ಕೊಂಡು ಅವ್ರಿಗೆ ಮತ್ತೆ ಟರ್ನೋವರ್ ಜಾಸ್ತಿ ಮಾಡಿ ನಮ್ಗೆ ಯಾರು ಸಿಗಬಾರ್ದು, ಅವ್ರಿಗೆ ಸಿಗಬೇಕು ಅನ್ನೋ ರೀತಿಯಲ್ಲಿ ಮಾಡಿ ಈ ಥರ ದುರುಪಯೋಗ ಮಾಡಿರೋದು. ಇದೇನು ಸರ್ಕಾರ ಗಮನಕ್ಕೆ ಬರಬಾರ್ದ? ಬಂದಿರುತ್ತೆ, ಬಟ್ ಇವಾಗ ಮಂತ್ರಿಗೆ ಅದನ್ನು ಪರಿಶೀಲನೆ ಮಾಡಬೇಕಲ್ಲ ಸರ್.
ಈಗ ಅಧಿಕಾರಿಗಳಿಗೆ ಕರೆಸಿ ಮಂತ್ರಿ ಗಮನಕ್ಕೆ ಬಂದ್ರೆ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅಂದ್ರೆ ಮಂತ್ರಿಯವರು ನೇರವಾಗಿ ಇದರಲ್ಲಿ ಶಾಮೀಲಾಗಿದ್ದಾರೆ. ಶಾಮಿಲ್ ಆಗಿರ್ಬೇಕು ಸರ್, ಇಲ್ಲಾಂದರೆ ಇದು ಸಣ್ಣ ವಿಷಯ ಅಲ್ಲ, ಇದು ದೊಡ್ಡ ವಿಷಯ ಇದು. ಅವ್ರಿಗೆ ಗೊತ್ತಾಗಲ್ವಾ? ಸರ್ ದೊಡ್ಡ ದೊಡ್ಡ ಪ್ಯಾಕೇಜ್ಗಳು ಈಗ ನೋಡಿ ಟರ್ನ್ ಓವರು ಈಗ ಈಗ ಇರ್ತಕ್ಕಂಥ ಈಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಗುತ್ತಿಗೆ 1996 ಇದು ಗಂಗಾ ಕಲ್ಯಾಣ ಸ್ಟಾರ್ಟ್ ಆದಾಗ ಅಷ್ಟು ವರ್ಷಗಳಿಂದ ಇದುವರೆಗೂ ಯಾವತ್ತೂ ಆಗಿಲ್ಲ ಇಷ್ಟು ಅನ್ಯಾಯ. ಇವಾಗ ನೀವು ಈ ಮಟ್ಟಕ್ಕೆ ಬಂದಿದ್ದೀರಿ ಅಂದರೆ ಈ ಗಂಗಾ ಕಲ್ಯಾಣ ಯೋಜನೆ ಎಲ್ಲಿ ಹೋಗ್ತಾ ಇದೆ, ಇದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಇದು?